ಈಗಷ್ಟೇ ಚೆಕಪ್ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತಿದ್ದೀನಿ. ವರ್ಷದಿಂದ ಆಗದೆ ಇರೋದು ಒಂದ್ ಕ್ಷಣದಲ್ಲಿ ಆಗೋಯ್ತು. ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಏನಂದ್ರು ಡಾಕ್ಟರ್? ಹೇಳ್ತೀನಿ. ಇಷ್ಟೆಲ್ಲ ನಡೀತಿದೆ ಅಂತ ಖುಷಿ ಆಗಿದ್ರೆ ಅಲ್ಲಿ ಡಾಕ್ಟರು 2 ನೀ ರಿಪ್ಲೇಸ್ಮೆಂಟ್ ಆಪರೇಷನ್ಗೆ ಬರೀ 2 ಲಕ್ಷ ಅಂತ ಹೇಳ್ಬಿಡೋದಾ? ನಾನ್ ಸರಿಯಾಗಿ ಕೇಳಿಸ್ಕೊಂಡೋ ಇಲ್ವೋ ಅಂತ ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ 2ರಲ್ಲೂ 2 ಸಲ ಕೇಳಿ ಕನ್ಫರ್ಮ್ ಮಾಡ್ಕೊಂಡೆ. ನಿಜವಾಗ್ಲೂ 2 ಕಾಲ್ ಆಪರೇಷನ್ಗೆ 2 ಲಕ್ಷ ಅಂತ. ಆ ಹಾಸ್ಪಿಟಲ್ ಹೇಗಿದೆ ಗೊತ್ತಾ ಶ್ರೀ? 5 ಸ್ಟಾರ್ ಹೋಟೆಲ್ ಇದ್ದಂಗಿದೆ, ಬೆಸ್ಟ್ ಇನ್ ಬ್ಯಾಂಗ್ಳೂರ್. ಅಲ್ಲೇ ಅಷ್ಟು ಕಮ್ಮಿ ಆದ್ರೆ ಆ ಮದನ್ ಹೇಳಿದ ಡಾಕ್ಟರ್ ಡಬಲ್ ಎಸ್ಟಿಮೇಟ್ ಕೊಟ್ಟಿದ್ರು. ಖುಷಿಯಾಗಿದ್ಯಾ ತಾನೆ? ಆಗದೆ ಇರುತ್ತಾ? ಅಪ್ಪನ್ ಕಾಲ್ ಆಪರೇಷನ್ ನಾನೇ ಮಾಡಿಸ್ತಿದ್ದೀನಿ. ನಾನು ಖುಷಿ ಆಗಲ್ವಾ? ಅಪ್ಪ ಅಮ್ಮನ ಋಣ ಏನ್ ಮಾಡಿದ್ರು ತೀರ್ಸಕ್ ಆಗಲ್ಲ ಅಂತಾರೆ. ಅಂತದ್ರಲ್ಲಿ ಏನು ಮಾಡದೇ ಇದ್ರೆ ಒಂಥರ ಗಿಲ್ಟು. ಸದ್ಯ ಈಗ ನನಗ್ ಸ್ವಲ್ಪ ಸಮಾಧಾನ. ಥ್ಯಾಂಕ್ಸ್ ಶ್ರೀ. ಎಲ್ಲ ನೀನ್ ಸಿಕ್ಕಿದ್ರಿಂದ. ನಾನೇನ್ ಮಾಡ್ದೆ? ನೀನ್ ಸಿಕ್ಕಾಗಿಂದ ಎಲ್ಲಾನು ಒಳ್ಳೇದೇ ಆಗ್ತಿದೆ. ಎಲ್ಲಾನು ಸರಾಗವಾಗಿ ನಡೀತಿದೆ. ಬದುಕಿನಲ್ಲಿ ನಂಬಿಕೆ ಬೆಳೆಸಿದ್ದೆ ನೀನು. ಪಾಸಿಟಿವ್ ಥಿಂಕಿಂಗ್ ಬಂದಿದ್ದೆ ನಿನ್ನಿಂದ. ನೀನ್ ಹೀಗೆ ಖುಷಿಯಾಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ? ನೋಡ್ತಾನೆ ಇರಬೇಕು ಅನ್ಸುತ್ತೆ. ಇದೇ ಯೋಚನೆ ನಿಂಗೆ ಯಾವಾಗ್ಲೂ. ಹೊತ್ತಾಯ್ತು, ಬರ್ತೀನಿ. ತುಂಬಾ ಖುಷಿ ಆಗಿದ್ದೆ. ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ, ಪರ್ಸನಲ್ ಆಗಿ ಬಂದು ಹೇಳ್ಬೇಕು ಅನ್ಸ್ತು. ಬರ್ಲಾ? ಫೋನಲ್ಲೇ ಹೇಳ್ಬಿಟ್ಟಿದ್ರೆ ನಿನ್ ಕಣ್ಣಿನ ಮಿಸ್ ಆಗ್ತಿತ್ತು. ನಿನ್ ತಲೆ. ಬಾಯ್. ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಬಸ್ನಲ್ಲೇ ಹೋಗ್ತೀನಿ. ಕಾರಲ್ಲಿ AC ಹಾಕಿ ಕಿಟಕಿ ಮುಚ್ಚಿಬಿಟ್ರೆ ಈ ಜನರಿಂದ ಜಗತ್ನಿಂದಾನೇ ಡೀಲಿಂಗ್ ಆಗ್ಬಿಡ್ತೀವಿ. ಅಪ್ಪ ಹೇಳ್ತಿರ್ತಾರೆ ನಮ್ ಬೇರೆನ ಯಾವತ್ತೂ ಮರಿಬಾರ್ದಂತ. ಬರ್ಲಾ? ಶ್ರೀ ಜಾತಕ ನಿಮ್ ಗುರುಜಿಗೆ ತೋರಿಸ್ಬಿಡು. ಎಲ್ಲ ಸರಿ ಹೋಗಿದೆ, ಮದ್ವೆಗೂ ಒಪ್ಕೊಂಡಿದ್ದಾನೆ. ಜಾತಕ ಯಾಕೀಗ? ಬೇಬಿ, ಅವ್ನ್ ಗುರುಬಲ ಹೇಗಿದೆ, ಮದ್ವೆ ಆದ್ಮೇಲೆ ಏನೇನಾಗತ್ತೆ ಎಲ್ಲ ತಿಳ್ಕೊಳದ್ ಬೇಡ್ವೇನೆ? ಅದೆಲ್ಲ ಜಾತಕದಲ್ಲಿ ಬರ್ದಿದ್ರೆ ಇನ್ನೇನೋ. ಏನೇ ಹೀಗಂತಿದ್ದಾಳೆ ಬಿಡು? ಅಕ್ಕ, ಬೇಬಿ ಫುಲ್ ಮಾಡರ್ನ್ ಆಗ್ಬಿಟ್ಟಿದ್ದಾಳೆ. ಮೊದ್ಲು ವಾಸ್ತುಶಾಸ್ತ್ರನ ನಂಬಲ್ಲ ಅಂತಿದ್ಲು, ಈಗ ಜ್ಯೋತಿಷ್ಯ ಜಾತಕ ಯಾವ್ದನ್ನು ನಂಬಲ್ಲ ಅಂತಿದ್ದಾಳೆ. ಹಾಗಲ್ಲ ಅದಕ್ಕೆ, ಜಾತಕದಲ್ಲಿ ಹಾಗೆ ಆಗ್ಬೇಕು ಅಂತ ಬರ್ದಿದ್ರೆ ಆಗ್ಬೇಕಲ್ವಾ? ಹಾಗೆ ಆಗತ್ತೆ, ಎಷ್ಟೊಂದ್ ಜನಕ್ಕಾಗಿದೆ. ನಾನ್ ತೋರಿಸ್ಲಾ? ಸರಿ, ಹಾಗಾಗೋದಾದ್ರೆ ತಪ್ಸಕ್ ಆಗೋದೇ ಇಲ್ಲ ಅನ್ನೋದಾದ್ರೆ ಕಂಟಕಗಳಿಗೆ ಈ ಪೂಜೆ ಮಾಡಿ ಆ ಪೂಜೆ ಮಾಡಿ ಅಂತ ಯಾಕೆ ಹೇಳ್ತಾರೆ? ಇದೆಲ್ಲ ವಿತಂಡವಾದ. ವಿತಂಡವಾದ ಅದು ಇದು ಅಂತ ಹೇಳಿ ನನ್ ಬಾಯಿ ಮುಚ್ಚಿಸ್ಬೇಡಿ, ಉತ್ತರ ಕೊಡಿ. ಶ್ರೀಗೆ ಗುರುಬಲ ಇದೆ, ಈ ವರ್ಷ ಮದ್ವೆ ಆಗೇ ಆಗತ್ತೆ ಅಂತ ಗುರುಜಿ ಹೇಳಿದ್ರು. ಈಗ ಫಿಕ್ಸ್ ಆಗಿಲ್ವಾ? ಅದೇ ಗುರುಜಿ 12 ವರ್ಷದಿಂದ ನಿಂಗ್ ಮದ್ವೆ ಆಗತ್ತೆ ಅಂತ ಹೇಳ್ತಾ ಬಂದಿದ್ದಾರೆ. ಇನ್ನು ಯಾಕಾಗಿಲ್ಲ? ಇವರೆಲ್ಲ ಸಮಾಧಾನಕ್ಕೆ ಆ ರೀತಿ ಮಾತಾಡೋದಷ್ಟೇ. ನನ್ ಜಾತಕ ತಗೊಂಡೋಗ್ ತೋರಿಸಿ ಈ ಹುಡ್ಗಿ ಮದ್ವೆ ಯಾವಾಗ ಅಂತ ಅದಕ್ಕೂ ಒಂದ್ ಡೇಟ್ ಇಟ್ಕೊಡ್ತಾರೆ. ಇವರೆಲ್ಲ ಸೈಕಾಲಜಿ ಮೇಲೆ ಕಣೆ ಕೆಲಸ ಮಾಡೋದು. ರೋಗ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಹಾಗೆ ಸಮಸ್ಯೆ ಇದ್ದಾಗ ತಾನೇ ನಾವು ಜಾತಕ ತೋರ್ಸೋದು. ಅವ್ರು ಫಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ಈಗ ಅವ್ರಿಗೆ ಟೈಮ್ ಸರಿ ಇಲ್ಲ ಅಂತ. ಅಕ್ಕ, ನೀನ್ ಜಾತಕ ಕೊಡು, ನಾನು ಗುರುಜಿಗೆ ತೋರ್ಸ್ಕೊಂಡ್ ಬರ್ತೀನಿ. ಶ್ರೀ ಬಂದ. ಶ್ರೀ, ನೋಡು ಎಷ್ಟು ಖುಷಿ ಖುಷಿಯಾಗಿ ಹಾಡು ಹೇಳ್ಕೊಂಡು ಹೋಗ್ತಿದ್ದಾನೆ. ಶ್ರೀ ಶ್ರೀ ಹೋಗ್ತಾನೆ ಇದೆಯಲ್ವೋ? ಅದ್ ಸರಿ, ರೂಮ್ಗೆ ಹೋಗೋದ್ ಬಿಟ್ಟು ಅಡಿಗೆ ಮನೆಗೆ ಹೋಗ್ತಿದ್ಯಾ? ಹೌದಾ? ಕರೆದ್ರ ಮಾಮ್? ರೂಮು, ಅಡಿಗೆ ಮನೆ ರೂಮು. ಸಾರಿ ಮಾಮ್, ಏನು ಕೇಳಿಸ್ಲೇ ಇಲ್ಲ. ಏನು ಕರ್ದಿದ್ ಕೇಳಿಸ್ಲಿಲ್ವೋ ಅಥವಾ ಮನ್ಸೇ ಇಲ್ಲಿಲ್ವೋ?
ಮನೇಲಾದ್ರೆ ಪರವಾಗಿಲ್ಲ, ರಸ್ತೆಲೂ ಹೀಗಾದ್ರೆ ಹೇಗೋ? ಡ್ರೈವಿಂಗ್ ಮಾಡ್ತಾ ಅವಳ ಯೋಚನೆನಲ್ಲೇ ಡ್ರೈವ್ ಮಾಡ್ತಿರ್ತೀಯಾ? ಹೌದಲ್ವೇನೆ? ಶ್ರೀ, ನಾಳೆಯಿಂದ ನೀನ್ ಡ್ರೈವಿಂಗ್ ಮಾಡ್ಬೇಡ, ಡ್ರೈವರ್ನ ಕರ್ಸ್ಕೊ. ಸಮಯ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಹೌದು, ಜಾತಕ ತೋರಿಸ್ದಾಗ ಇದನ್ನು ಕೇಳ್ಬಿಡೋಣ. ಅಕ್ಕ, ಹುಡುಗಿ ಜಾತಕ ತರ ಕೇಳು. ಹಾ ಶ್ರೀ, ನನ್ಗ ಆ ಹುಡುಗಿ ಜಾತಕ ತಂದ್ಕೊಡ. ಯಾಕೆ? ಗಣಗಳು ಗುಣಗಳು ಹೊಂದತ್ವೋ ಇಲ್ವೋ ಅಂತ ನೋಡಕ್ಕೆ. ನನ್ಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲಮ್ಮ. ನೋಡಿದ್ರಾ, ನಾನ್ ಹೇಳಿಲ್ವಾ ಶ್ರೀನು ನನ್ ಪಾರ್ಟಿನೇ. ಸುಮ್ನಿರೆ ಬೇಬಿ, ನನ್ ಸಮಾಧಾನಕ್ಕಾದ್ರೂ ತೋರಿಸ್ಬೇಕಲ್ವೇನೆ? ಶ್ರೀನೇ ಹೇಳ್ತಿದ್ದಾನಲ್ಲ, ಆ ಹುಡುಗಿ ಜೊತೆ ಎಲ್ಲಾ ಗುಣಗಳು 100% ಹೊಂದುತ್ತೆ ಅಂತ. ಅವ್ರಿಗೆ ಗೊತ್ತಿಲ್ಲದೆ ಇರೋದು ಈ ಜ್ಯೋತಿಷ್ಯ ಹೇಳ್ಬಿಡ್ತಾನ? ಅದೇ ಎಲ್ಲಿ ಅವರು ಮಿಸ್ಸಿಂಗು? ಹುಡುಗ್ ಬುದ್ಧಿ ನಿಮ್ಗೆ ಈಗ ಗೊತ್ತಾಗಲ್ಲ, ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ. ಹೆಚ್ಚು ಕಡಿಮೆ ಆಗೋದನ್ನ ನೀವ್ ಈಗ ತಪ್ಪಿಸ್ಬಿಡ್ತೀರಾ? ಹಾಗಿದ್ದಿದ್ರೆ ನೀವೆಲ್ಲ ಯಾಕೆ ಹೀಗಿರ್ತಿದ್ರಿ? ಅಂದ್ರೆ ದೊಡ್ಡಣ್ಣನ್ಗೆ ಮಾಲ್ತೇತ್ಕ ಜಾತಕ ಬಂದಾಗ 38 ಗುಣಗಳು ಹೊಂದುತ್ತೆ. ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಸುಖ ಸಂಸಾರ ಮಾಡ್ತಾರೆ ಅಂತ ಹೇಳಿದ್ರು. ನೆಟ್ಟಿಗೆ 4 ವರ್ಷ ಸಂಸಾರ ಮಾಡಿಲ್ಲ, ಇನ್ನ ಸುಖ ಸಂಸಾರ ಎಲ್ಲಿಂದ ಬಂತು? ಲಲಿತಾ ಅದ್ಕೆ ಜಾತಕ ನೋಡಿ ಅವರಿಂದನೇ ವಂಶ ಬೆಳೆದೋದು ಅಂತ ಹೇಳಿದ್ರು. ಮಗು 8ನೇ ವರ್ಷ ಬರ್ಡೇನು ನೋಡ್ಲಿಲ್ಲ, ಮಗು ಜೊತೆ ಅಣ್ಣನೂ ಹೋಗ್ಬಿಟ್ರು. ಕಲಾಕ್ಕೆ ಜಾತಕ ನೋಡಿ ಅಣ್ಣ ಎಲ್ಲ ಕೆಟ್ಟ ಅಭ್ಯಾಸ ಬಿಟ್ಟು ಒಳ್ಳೆಯನಾಗಿ ಸಂಸಾರ ಮಾಡ್ತಾನೆ ಅಂತ ಹೇಳಿದ್ರು. ಅವನು ಒಳ್ಳೆಯನೂ ಆಗ್ಲಿಲ್ಲ, ಸಂಸಾರನೂ ಉಡಿಲಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಜಾತಕ ನೋಡ್ತಾ ಕೂತಿದ್ದೀರಾ? ನಮ್ ಹಣೆ ಬರನ ಬದಲಾಯಿಸಕ್ಕಾಗತ್ತೇನೆ? ಆಗಲ್ಲ ಅಂದ್ಮೇಲೆ ಜಾತಕ ಯಾಕೆ ತೋರಿಸ್ಬೇಕು? ಅವಾಗಿಂದ ನಾನು ಇದನ್ನೇ ಹೇಳ್ತಾ ಇರೋದು. ಮೊನ್ನೆ ಲಲಿತಾ ಅಕ್ಕೆ ಮಾಡ್ದಾಗೆ ನೀವು ಹಾಗೆ ಮಾಡಬೇಡಿ. ನನ್ಗನ್ಸಿದ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಿಮ್ ಮನ್ಸು ನೋಯಿಸೋದಿಕ್ಕಲ್ಲ. ಹಾಗೆ ನೋಡಿದ್ರೆ ನಾನು ಹಾಗೇನೆ ಇರೋದು. ಜಾತಕ ನೋಡಿ ಮಾಡಿದ ಮದ್ವೆಗಳೆಲ್ಲ ಹೀಗೆ. ಈಗ್ಲಾದ್ರೂ ಬುದ್ಧಿ ಕಲೀರಿ. ಹೀಗೆ ಆಗತ್ತೆ ಅಂತ ಜ್ಯೋತಿಷಿಗಳಿಗೆ ಗೊತ್ತಾಗಲ್ಲ ಬೇಬಿ. ನಮ್ ಜಾತಕದಲ್ಲಿ ಗ್ರಹಗಳ ಮನೆ ಸಂಚಾರ ನೋಡಿ ಹೀಗಾಗತ್ತೆ ಅಂತ ಹೇಳ್ತಾರಷ್ಟೇ. ಅವ್ರ ತಪಸ್ಸಿನ ಮಹಿಮೆ. ಒಳ್ಳೇದಾಗೋದಾದ್ರೆ ಯಾಕೆ ಬೇಡ ಅನ್ಬೇಕು? ಆಯ್ತು ಶ್ರೀ, ಜಾತಕ ಹೊಂದಲ್ಲ ಅಂದ್ರೆ ಆ ಹುಡುಗಿನ ಬಿಟ್ಬಿಡ್ತೀಯಾ? ನೋ ಚಾನ್ಸ್. ನಮ್ಮ ಮದುವೆ ಅಂತ ಆದ್ರೆ ಅವಳನ್ನೇ ಆಗೋದು, ಇದಂತೂ ಖಂಡಿತ. ನೋಡಿದ್ರಾ, ಹೀಗಿರುವಾಗ ಅದನ್ನೆಲ್ಲ ಯಾಕೆ ನೋಡ್ಬೇಕು? ಅಕ್ಕ, ನಂಬಿಕೆ ನಮ್ದು, ಅದನ್ನ ಆಡ್ಕೋಬಾರ್ದು. ಎಲ್ರು ನಮ್ ಹಾಗೆ ಯೋಚನೆ ಮಾಡ್ತಾರಾ? ಯಾರು ಏನೇ ಹೇಳಿ ನಂಬಿಕೆನ ಬದಲಾಯಿಸ್ಕೋಬಾರ್ದು. ಆ ಬೇಬಿ ಮಾತಿಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಅಮ್ಮ, ನಾನು ಹೀಗೆ ಹೇಳ್ತಿದ್ರೆ ನಿಂಗೆ ಹೀಗಾಗ್ಬೇಡ ಹೇಳು. ನೋವಾಗುತ್ತೆ ಕಣು, ಸಕ್ಟಾಗುತ್ತೆ. ಮತ್ತೆ ನಂಗಾಗತ್ತಾ? ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಕರ್ತವ್ಯ ಅಮ್ಮ. ಎತ್ತಿ ಆಡ್ಸ್ ಬೆಳೆಸಿದ್ಯಾ, ತಂದೆ ತಾಯಿ ಎರಡೂ ಆಗಿ ನಿಂತಿದ್ಯಾ. ನಿನ್ನ ಕಣ್ಣಲ್ಲಿ ನೀರು ತರಿಸಿದ್ರೆ ನಂಗೆ ಹೇಗಾಗ್ಬೇಡ ಹೇಳು. ನಿನ್ನಿಂದ ಅಳ್ತಾ ಇಲ್ಲ ಶ್ರೀ, ಆ ಬೇಬಿ. ನೀವು ಸುಮ್ಮನೆ ಇರಿ ಅಮ್ಮ. ಕಾರಣ ಏನೇ ಇರ್ಬೋದು, ಯಾರೇ ಆಗಿರ್ಬೋದು, ಆದ್ರೆ ಅಮ್ಮ ಅಳ್ಬಾರ್ದು ಅಷ್ಟೇ. ಆ ಬೇಬಿ ಹಾಗೆ ಹೇಳ್ಬೋದೇನೋ? ಅದನ್ನ ತಪ್ಪು ತಿಳ್ಕೋತಾರ? ಅವ್ರು ನಿಮಗೆ ಬೇಜಾರು ಮಾಡಬೇಕು ಅಂತ ಹೇಳಿರಲ್ಲ, ಆದ್ರೆ ಹೇಳಿದ್ ಸರಿ ಅಲ್ವಾ? ಏನ್ ಸರಿ? ಅವಳಿಗೆ ನಂಬಿಕೆ ಇಲ್ಲ ಅಂದ್ರೆ ಅಕ್ಕಂಗೆ ಯಾಕೆ ಹೇಳ್ಬೇಕು ಅವಳು? ಅಮ್ಮಂಗೆ ಬೇಜಾರಾಗಿರುತ್ತೋ ಇಲ್ವೋ, ಆದ್ರೆ ನೀವ್ ಹೀಗೆ ಮಾತಾಡೋದ್ರಿಂದ ಜಾಸ್ತಿ ಆಗಿರುತ್ತೆ. ಇಂಥ ಅಪ್ಪದು ನನಗೆ ಯಾಕೆ ಬೇಕು? ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಅಮ್ಮ ಪ್ಲೀಸ್, ಈಗಷ್ಟೇ ಮದುವೆ ವಿಷಯ ಶುರು ಆಗ್ತಿದೆ, ಅದನ್ನ ಈಗ ಅಳುವಿಂದ ಶುರು ಮಾಡ್ಬೇಕಾ? ಅದು ಸಂತೋಷ ಕೊಡುತ್ತಾ ನಿಮ್ಗೆ? ನನ್ಗಾಗ್ಲಿ ಬೇಬಿ ಮಮ್ಗಾಗ್ಲಿ ಜಾತಕ ತೋರಿಸ್ಬಾರ್ದಂತಿಲ್ಲ, ಆದ್ರೆ ಅದರಿಂದ ನೆಮ್ಮದಿಗಿಂತ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗೋದು ಅಂತ ಹೇಳ್ತಿದ್ದೀನಿ. ಎಲ್ಲಾ ಥರದಲ್ಲೂ ಸರಿ ಇದೆಯೋ ಇಲ್ವೋ ಅಂತ ಖಾತ್ರಿ ಮಾಡ್ಕೊಳ್ಳೋದು ತಪ್ಪೇನೋ? ಖಂಡಿತ ತಪ್ಪಲ್ಲಮ್ಮ, ಆದ್ರೆ ಫೈನಲಿ ನಮಗೆ ಏನ್ ಬೇಕಾಗಿರೋದು, ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ತಾನೆ? ಹೌದು, ಎಲ್ಲ ನಮ್ಮ ಕೈಲಿದೆ ಅಲ್ವಾ. ಅಲ್ಟಿಮೇಟ್ಲಿ ಹೇಗೆ ಹೊಂದ್ಕೊಂಡಿರ್ಬೇಕು, ನನ್ಗುಣ ಅವಳಿಗೆ ಅರ್ಥ ಆಗ್ಬೇಕು, ಅವಳಿಗುಣ ನನಗೆ ಅರ್ಥ ಆಗ್ಬೇಕು. ನಾವಿಬ್ರು ಎಲ್ಲಿ ತನಕ ಒಬ್ರನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀವಿ, ನಮ್ಮ ಮಿತಿಗಳು ಎಷ್ಟಿರಬೇಕು, ಏನು ಹೇಳಬೇಕು, ಏನು ಬಿಡಬೇಕು, ನಮ್ಮ ಪ್ರಯಾರಿಟೀಸ್ ಏನು, ಸಂಸಾರ ಅಂತ ಬಂದಾಗ ಏನೇನು ಮಾಡಬೇಕು, ಪರ್ಸನಲ್ ಅಂತ ಬಂದಾಗ ಏನೇನು ಬಿಡಬೇಕು, ಇದೆಲ್ಲ ನಮಗೆ ಗೊತ್ತಿರ್ಬೇಕಲ್ವಮ್ಮ.
ಇಷ್ಟಿದ್ರೆ ಖಾತ್ರಿ ಇರುತ್ತೆ. ಹೀಗೆ ಇರಬೇಕು ಅಂತ ನಾವೇ ನಿರ್ಧಾರ ಮಾಡ್ಬೋದಲ್ವಾ? ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾನು ಶ್ರೀ? ನಾನು ಅನ್ಕೊಂಡಿರೋದಕ್ಕಿಂತ ತುಂಬಾ ದೊಡ್ಡವನಾಗಿ ಬೆಳೆದ್ಬಿಟ್ಟಿದೀಯ ಕಣ. ಯಾವುದೇ ಕಾರಣಕ್ಕೂ ನೀನ್ ನಿನ್ನ ಹೆಂಡತಿಗೆ ಕಣ್ಣೀರ್ ಹಾಕಿಸ್ಬಾರ್ದು, ದುಃಖನೂ ಕೊಡಬಾರ್ದು. ಇಲ್ಲ ಅಮ್ಮ, ಖಂಡಿತ. ನನ್ನ ಹೆಂಡತಿಗೆ ಅಷ್ಟೇ ಅಲ್ಲ, ಜಗತ್ನಲ್ಲಿರೋ ಯಾವುದೇ ಹೆಣ್ಣಿಗೂ ಕಣ್ಣೀರು ತರಿಸಲ್ಲ, ದುಃಖನೂ ಕೊಡಲ್ಲ. ಎಂಥ ಪರಿಸ್ಥಿತಿ ಬಂದ್ರೂ ನೀನು ಅವಳ ಕೈ ಬಿಡಬಾರ್ದು. ಅವಳೊಬ್ಳೇ ಅಲ್ಲ ಅಮ್ಮ, ನಾನು ಆರಾಮದ್ರೂ ಬಿಡಲ್ಲ. ಈಗ ಸಮಾಧಾನನಾ? ಈಗಲೂ ನಿನ್ ಜಾತಕ ತೋರಿಸ್ಬೇಕಾ? ಎಲ್ಲ ಮಾಡೋದು ಈ ವಿಶ್ವಾಸಕ್ಕೆ ಅಲ್ವೇನೋ? ಅದ್ ನಿನ್ನಿಂದಾನೇ ಸಿಗತ್ತೆ ಅನ್ನೋದಾದ್ರೆ ಸರಿ ಬಿಡು. ಈಗ ನಂಗೊಂದು ಕಪ್ ಸ್ಟ್ರಾಂಗ್ ಕಾಫಿ ಬೇಕು, ಕೊಡ್ತೀಯಾ? 2 ನಿಮಿಷದಲ್ಲಿ ತಗೊಂಡ್ಬರ್ತೀನಿ. ಕೈ ಕಾಲು ತೊಳ್ಕೊಂಡ್ ಬಾ. ಅಕ್ಕ, ನಾನು ನಿನ್ ಜೊತೆ ಬರ್ತೀನಿ, ಬಾ. ಬೇಬಿ, ಈ ಮ್ಯಾರೇಜ್ ಮೇಕರ್ಸ್ ಅಂತ ಇರ್ತಾರಲ್ಲ, ಅವರಲ್ಲಿ ಯಾರು ಬೆಸ್ಟ್ ಅಂತ ತಿಳ್ಕೊಂಡು ಮದುವೆನ ಅವರಿಗೆ ವಹಿಸ್ಬಿಡೋಣ ಅಂತ. ಬೇಬಿ, ಯಾಕೆ ಹಿಂಗ್ ಕೂತಿದ್ಯಾ? ನನ್ಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಬರೋದಿದ್ರೆ ಇಷ್ಟೊತ್ತಿಗೆ ಬರ್ಬೇಕಿತ್ತು. ಇನ್ನೂ ಆಸೆ ಇಟ್ಕೊಂಡಿದೀಯಲ್ಲ. ಅಟ್ಲೀಸ್ಟ್ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತನಾದ್ರೂ ತಿಳಿದಿರ್ಬೇಕಲ್ವಾ? ಅದು ನಾವು ಹೇಳಕ್ಕಾಗಲ್ಲ, ನಿನಗೆ ಅರ್ಥ ಆಗ್ಬೇಕು ಯಾವ ಸೂಕ್ಷ್ಮ ಯಾವ್ದಲ್ಲ ಅಂತ. ಏನೋ ನಾವಾಗಿದಕ್ಕೆ ಹೊಂದ್ಕೊಂಡು ಹೋಗ್ತಿದೀವಿ. ಅದೇನೋ ಸರಿ, ಪಾಪ ಮಾಲ್ತಿ ಅದ್ಕೆನ ಅಳೋ ಹಾಗೆ ಮಾಡ್ಬಿಟ್ಟೆ. ಯಾಕೆ ಹೀಗ್ ಮಾಡ್ತೀಯ? ಪಾಪ ಅವಳು ಮದುವೆ ಆದಾಗಿನಿಂದ ಕಣ್ಣೀರಲ್ಲೇ ಕೈ ತೊಳಿತಿದ್ದಾಳೆ. ಈಗೇನೋ ಮಗನ್ ಮದುವೆ ಅಂತ ಸಂಭ್ರಮದಿಂದ ಓಡಾಡ್ತಿದ್ದಾಳೆ. ಏನಂದೆ? ಶ್ರೀದು ಹುಡುಗಿದು ಜಾತಕ ತೋರಿಸ್ತೀನಿ ಅಂದ್ರು. ಈಗ ಯಾಕೆ? ಅವರಿಬ್ರು ಒಪ್ಪ ಆಯ್ತಲ್ಲ. ಅದನ್ನೇ ನಾನು ಹೇಳಿದ್ದು. ಆದ್ರೆ ಹೇಳ್ಬೇಕಾದ್ರೆ ನೀವು ಜಾತಕ ನೋಡಿ ತಾನೇ ಮದ್ವೆ ಆಗಿದ್ದು, ಏನ್ ಸಂಸಾರ ಮಾಡ್ತಿದ್ದೀರಾ ಅಂತ ಬಾಯಿಗೆ ಬಂದಂಗೆಲ್ಲ ಅನ್ಬಿಟ್ಟೆ. ಏನಾಗಿದೆ ನಿಂಗೆ? ಯಾಕೆ ಎಲ್ರಿಗೂ ಹೀಗೆ ನೋಡ್ಕೊಡ್ತಿದೀಯಲ್ಲ? ಪಾಪ ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಮುಂದೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಆಗೋದಕ್ ಮುಂಚೆ ಬಂದೋಬಸ್ತ್ ಮಾಡ್ಬೇಕಲ್ವಾ? ಅಂದ್ರೆ ಜಾತಕ ತೋರ್ಸೋದು? ಅದನ್ನ ತೋರ್ಸಿದ್ಮೇಲೆ ಅಲ್ವಾ ಕಲ್ಯಾಣಿನ ಕರ್ಸಿರೋದು. ಹೌದಲ್ವಾ? ಹೊಂದಿಟ್ಟ ಒಂದೇ ಮುಂದುವರಿಸ್ತೀನಾ? 32 ಗುಣಗಳಿದೆ. ರಾಜ್ಯ ರಾಣಿ ಆಗಿರ್ತಾರೆ. ಹಾಗಾದ್ರೆ ಈ ವಿಷಯನ ಮಾಲ್ತಿಯಕ್ಕೆ ಹೇಳ್ಬೇಕು. ನಾನು ಶ್ರೀ ಜಾತಕನೇ ಬೇಡ ಅಂತ ಹೇಳ್ಬಿಟ್ಟಿದ್ವಿ. ಮಾಲ್ತಿಗೆ ಕಟ್ಟುವಾಗ ಮಾತಾಡಿದ್ಯಾ? ಹೋಗಿ ಕ್ಷಮೆ ಕೇಳು. ಕೇಳ್ದೆ ಇರ್ತೀನಾ? ಹೋಗಿ ಕೇಳೇ ಕೇಳಿ. ಸರಿ ಸರಿ, ಹೋಗ್ಬೇಕ. ತಗೋ. ಥ್ಯಾಂಕ್ ಯು. ಬಾರೆ ಬೇಬಿ, ಕಾಫಿ ಕೊಡ್ಲಾ? ಸಾರಿ ಅದ್ಕೆ. ಸಾರಿ ಯಾಕೆ? ನಾನು ಏನೇನೋ ಮಾತಾಡ್ಬಿಟ್ಟೆ. ನನಗೆ ಗೊತ್ತೇ ಆಗಲ್ಲ ಅದ್ಗೆ. ಬಾಯಿಗೆ ಬಂದಂಗೆಲ್ಲ ಹೇಳ್ಬಿಟ್ಟೆ. ಆಮೇಲೆ ಕೊರಗ್ತಾ ಬಂದು ಸಾರಿ ಹೇಳೋದು. ನಿಮ್ಮನ್ನ ನೋಯಿಸ್ಬೇಕು ಅಂತ ಹೇಳಿಲ್ಲ, ಏನ್ ಮಾಡೋದು? ಈ ಬಾಯಿಗೆ ಬ್ರೇಕೇ ಇಲ್ಲ. ಇದಂತಾನೆ ನೀವು ಹೇಳಕ್ ಬಂದಿದ್ದು. ಆಡ್ಕೊಳ್ಳಿ, ಮಾಡಿದ ತಪ್ಪಿಗೆ ಸಹಿಸ್ಕೊಳ್ತೀನಿ. ಅಮ್ಮನೂ ನನಗೆ ಚೆನ್ನಾಗಿ ಬೈದ್ರು. ಅತ್ತೆ ಹತ್ರ ಯಾಕೆ ಹೇಳಕ್ ಹೋದೆ? ನಿನ್ ಬುದ್ಧಿ ಏನು ಅಂತ ನನಗ್ ಗೊತ್ತಿಲ್ವಾ? ನಾನು ಆಗ್ಲೇ ಮರ್ತ್ಬಿಟ್ಟೆ ಅದನ್ನ. ಬಾ, ಕಾಫಿ ಕೊಡ್ತೀನಿ. ಅಯ್ಯೋ, ಕಾಫಿ ಬೇಡ ಅಂದ್ರಲ್ಲ? ಏ, ನಾನೆಲ್ಲ ಬೇಡ ಅಂದೆ? ಕೊಡಿಯದ್ಕೆ ಕಾಫಿ. ನನ್ಗಂತೂ ತುಂಬಾ ತಲೆ ನೋವ್ತಾ ಇದೆ. ಲಲಿತಾತ್ಗೆ ವಿಷಯದಲ್ಲಿ ಆಗಿತ್ತಲ್ಲ, ಹಾಗಾಗ್ಬಿಡುತ್ತೆ ಅಂತ ನಾನಂತೂ ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ನನ್ ಮಗ ಇದಾನಲ್ಲ, ಅವನೆಲ್ ಬಿಡ್ತಾನ ಅದನ್ನ ಅಲ್ಲಿವರೆಗೂ ಹೋಗೋದಕ್ಕೆ. ಥ್ಯಾಂಕ್ ಯು ಶ್ರೀ. ಬರೀ ಥ್ಯಾಂಕ್ಸ್ ಅಲ್ಲಲ್ಲ ಮಾಮ್, ನಂಗೆ ಟ್ರೀಟ್ ಕೊಡಿಸ್ಬೇಕು. ನೀನ್ ಒಬ್ಬನ್ಗೆ ಅಲ್ಲ, ನಿನ್ ಹುಡುಗಿಗೂ ಸೇರ್ಸಿ ಟ್ರೀಟ್ ಕೊಡಿಸ್ತೀನಿ. ಯಾರು? ಅವಳ್ದೇನಾ? ಕೊಡು, ನಾನ್ ಮಾತಾಡ್ತೀನಿ. ಬೇಬಿ ಬೇಡ ಕಣೆ, ನಿಂಗ್ ಮಾತಾಡಕ್ ಗೊತ್ತಾಗಲ್ಲ. ಈಗ ತಾನೇ ಸೆಟ್ಲ್ ಆಗ್ತಾ ಇದ್ದಾರೆ.
ಹೌದು. ಶ್ರೀ ಹೋಗಪ್ಪ, ಆಚೆ ಕಡೆ ಹೋಗಿ ಮಾತಾಡ್ಕೋ. ನಿಮ್ದೇನೇನಿರತ್ತೋ ಮಾತಾಡೋದು. ಮಾಮ್, ಹೋಗೋ. ನೀವಿಷ್ಟು ಬೇಗ ಮರಿತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಿಡೆ ಆ ವಿಷಯನ. ಜಾತಕ ನೋಡೋದಕ್ಕಿಂತ ಹೆಚ್ಚಿನ ಆಶ್ವಾಸನೆ, ಸಮಾಧಾನನ ಶ್ರೀ ನನಗ್ ಕೊಟ್ಟಿದ್ದಾನೆ ಗೊತ್ತಾ? ಅಲ್ಲ ಅದಕ್ಕೆ ಕಲ್ಯಾಣಿ ಫೋಟೋ ಜೊತೆಗೆ ಜಾತಕನೂ ಬಂದಿತ್ತು. ನೀವ್ ಮರ್ತ್ಕೊಂಡಿದ್ದೀರಾ? ಹೌದಲ್ವೇನೆ? ಯಾಕೋ ಈ ಮನೇಲಿ ಎಲ್ರಿಗೂ ಕಲಾನ್ ಗಾಳಿ ಬೀಸ್ತಾ ಇದೆ. ಮರವಿನ ರೋಗ ಹರಡತ್ತೆ ಅನ್ನೋದು ಇವತ್ತೇ ಗೊತ್ತಾಗಿರೋದು ನೋಡು. ನೀನಾದ್ರೂ ನೆನ್ಪಿಟ್ಕೊಂಡಿದೀಯಲ್ಲ. ನನಗ್ ನೆನ್ಪಿರೋದಲ್ಲ, ಅದು ಅಮ್ಮ ನೆನ್ಪಿಟ್ಕೊಂಡು ಹೇಳಿದ್ದು. 32 ಗುಣಗಳು ಹೊಂದುತ್ತೆ ನಮ್ ಹುಡುಗಂಗೆ, ಅದೇ ಹುಡುಗಿ ಜೋಡಿ ಅಂತ ಹೇಳಿದ್ರಲ್ಲ. ಹೌದು ಕಣೆ, ಈಗೆಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ. ಅದಾದ್ಮೇಲೆ ತಾನೇ ನಾವು ಕಲ್ಯಾಣಿನ ಮನೆ ಕರೆಸಿ ನೋಡಿದ್ದು. ಸದ್ಯ ಈ ಅನುಮಾನಕ್ಕೂ ಪರಿಹಾರ ಸಿಕ್ತಲ್ಲ. ಇದೆಲ್ಲ ಶುಭ ಸೂಚನೆ. ಮದ್ವೆಗೆ ಯಾವ ಅಡೆತಡೆನೂ ಇರಲ್ಲ ಅಂತಾಯ್ತು. ಅಯ್ಯೋ ದೇವ್ರೆ, ನನ್ನ ಇನ್ಯಾಕಪ್ಪ ಬದುಕ್ಸಿದ್ಯಾ ನೀನು? ನನಗೆ ಯಾರು ಇಲ್ಲ. ಮುಂದೆ ಬರೋ ಕಷ್ಟಗಳನ್ನ ನನ್ನ ಹೇಗಪ್ಪ ಎದುರಿಸ್ಲಿ? ಅಯ್ಯೋ ದೇವ. ಯಾಕಮ್ಮ ಹೀಗೆ ಕೂಗಾಡ್ತಾ ಅಳ್ತಾ ಇದೀಯಾ? ಏನಾಯ್ತು ನಿಂಗೆ? ಅಯ್ಯೋ ಅಮ್ಮ, ಏನಮ್ಮ ಇದೆಲ್ಲ? ಕಾಲ್ ಬಿಡು. ತಾಯಿನೇ ಮಗಳ ಕಾಲಿಡಿಯೋ ಪರಿಸ್ಥಿತಿ ತಂದ್ಬಿಟ್ಟಿಯಲ್ಲೇ. ಯಾಕಮ್ಮ ಹೀಗೆಲ್ಲ ಮಾಡಿ ಬೇಜಾರ್ ಮಾಡ್ತೀಯಾ? ಚೆನ್ನಾಗಿ ಮುಗಿತು ಕಡೆ ನನ್ನ ಜೀವನ. ಬದುಕಿದ್ರೆ ಇನ್ನೊಂದು ವಾರ ಅಷ್ಟೇ. ಯಾಕಮ್ಮ ಹೀಗೆ ಕೆಟ್ಟ ಮಾತಾಡ್ತೀಯಾ? ನೀನು ಮದನ್ ಅವ್ರನ್ನ ಮದುವೆ ಆಗದೆ ಹೋದ್ರೆ ಹೀಗೆ ಎಲ್ಲ ಕೆಟ್ಟದೇ ನಡೆಯೋದು ಕಡೆ. ನನಗಂತೂ ಉಳ್ಕಾಲ ಇಲ್ಲ. ಚಿನ್ನಿ, ನಿನ್ ಮದನ್ ಅವ್ರನ್ನ ಮದುವೆ ಆಗ್ಬಿಡೆ. ಅವ್ರನ್ನ ಎದುರಕೊಂಡು ಬದುಕಕ್ಕಾಗುತ್ತೇನೆ? ಮದನ್ ಅವರು ಒಳ್ಳೆಯವರೇ ಕಣೆ. ಪ್ರೀತಿ ಇದ್ದ ಕಡೆ ಕೋಪನೂ ಇರುತ್ತೆ. ಮೊದ್ಲು ನೀನು ಒಪ್ಪಿ ಈಗ ಬೇಡ ಅಂದ್ರೆ ಯಾರು ತಾನೇ ಸುಮ್ನಿರ್ತಾರೆ ಹೇಳು? ನೀನು ಒಪ್ಪದ್ಮೇಲೆ ಅವ್ರು ನಿನ್ ಬಗ್ಗೆ ಏನೇನೋ ಕನ್ಸುಗಳನ್ನ ಕಟ್ಕೊಂಡಿರಲ್ವಾ? ನನ್ ಕನ್ಸೆ ಬೇರೆ ಅಮ್ಮ. ನಾನು ಎಂಥವ್ರ ಜೊತೆ ನನ್ನ ಜೀವನನ ನಡೆಸ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿದ್ದೀನಿ. ಮದನ್ ಅವ್ರನ್ನ ಮದ್ವೆ ಆಗಕ್ಕಾಗಲ್ಲ. ಯಾಕೆ? ನಾನು ಶ್ರೀನ ಪ್ರೀತಿಸ್ತಿದ್ದೀನಿ. ಅವನ ಜೊತೆ ಬದುಕೋದ್ರಲ್ಲಿ ಅರ್ಥ ಇದೆ ಅಮ್ಮ. ಯಾವುದೇ ಅರ್ಥ? ಆ ಹಾಳದ ಅಕೌಂಟೆಂಟ್ಗೆ ಮದ್ವೆ ಆಗಿದೆ. ಅವನ್ ಸಂಸಾರ ಒಡೆಯೋ ಬುದ್ಧಿ ಯಾಕೆ ನಿನಗೆ? ಮದನ್ ಅವರು ಅವನ ಆಫೀಸ್ಗೆ ಹೋಗಿ ಅವ್ನ ಪೂರ್ವಾಪರ ಎಲ್ಲ ತಿಳ್ಕೊಂಡ್ ಬಂದಿಲ್ವಾ? ನಾ ಹೇಳದ್ ಕೇಳಮ್ಮ. ಶ್ರೀಗೆ ಯಾವ ಮದ್ವೆನೂ ಆಗಿಲ್ಲ, ಅವನ ಅಕೌಂಟೆಂಟು ಅಲ್ಲ. ಇನ್ನೇನು, ಕಂಪನಿ ಮಾಲೀಕನಾ? ಹೌದಮ್ಮ, ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪ್ನಿ ಮಾಲೀಕ. ಶ್ರೀನಿಧಿ ಅವನ ಪೂರ್ತಿ ಹೆಸರು. ಇದೇ ಸತ್ಯ. ಅಷ್ಟು ಸಣ್ಣ ಹುಡುಗ ಮಾಲೀಕನಾ? ಏ, ನಿನ್ ಮೇಲ್ ಆಸೆಗೆ ಆ ಮದನ್ ಜೊತೆ ಮದ್ವೆ ಮುರಿದು ಬೀಳಿ ಅಂತ ಹೇಳಿ ಸುಳ್ಳು ಹೇಳಿದಾನಷ್ಟೆ. ಸುಳ್ಳು ಹೇಳಂತ ಸಣ್ಣ ಬುದ್ಧಿ ಅವನಿಗಿಲ್ಲ. ಮತ್ತೆ ಅವತ್ ನನ್ಗೆ ಅವನ ಅಕೌಂಟೆಂಟ್ ಅಂತ ಪರಿಚಯ ಮಾಡಿಸ್ಕೊಟ್ಟೆ. ಅವ್ನ್ ನನಗ್ ಪರಿಚಯ ಆಗಿದ್ ಹಾಗೇನೆ. ಅವನ್ ಕಂಪ್ನಿ ಅಕೌಂಟು ನಮ್ ಬ್ಯಾಂಕಲ್ಲೇ ಇದೆ. ನಿನಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ನಮ್ ಮ್ಯಾನೇಜರಿಗೆ ಕೇಳು. ನಿಜವಾಗ್ಲೂ ಏನೇ? ಹೌದಮ್ಮ, ನಾನ್ ಸುಳ್ಳು ಹೇಳ್ತೀನಾ? ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದೀವಿ. ಸದ್ಯದಲ್ಲೇ ಮದ್ವೆ ಆಗೋಣ ಅಂತಿದೀವಿ. ಜಾನು, ಪ್ರೀತಿ ವಿಷಯನ ಮೊದ್ಲು ಪ್ರಸ್ತಾಪ ಮಾಡಿದ್ದು ನೀನ ಅವನ? ಅವನೇ. ನೀನೇನಂತೆ ಅದಕ್ಕೆ? ನನ್ ಮನ್ಸಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಮ್ಮ. ಆಗ್ಲಿ, ಒಳ್ಳೇದಾಗ್ಲಿ ಕಡೆ. ತಾಯಿ ಬಯಸೋದು ಯಾವಾಗ್ಲೂ ಮಕ್ಳು ಸುಖನೇ ಅಲ್ವಾ? ಹೋಗು, ನಿನ್ ಮುಖ ತೊಳ್ಕೊಂಡ್ ಬಾ, ನಾನು ಕಾಫಿ ಮಾಡ್ತೀನಿ. ಹಾ, ಜಾನು,
ಏನ್ ಹುಡುಕ್ತಿದೀಯ ಮಗಳೇ? ಫೋನಪ್ಪ ಫೋನಾ? ಇಲ್ಲೇ ಇದೆ, ಬರ್ತೀನಪ್ಪ. ಸರಿ ಮಗಳೇ. ಜಾನು ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೀಯೇ, ಸುಂದ್ರಿ ಕಣೆ ನೀನು. ಥ್ಯಾಂಕ್ ಯು. ರವಿ, ಅಪ್ಪಯ್ಯ, ಸೂರ್ಯ ಪೂರ್ವದಲ್ಲಿ ಹುಟ್ಟಾನ ನೋಡು. ನೀವ್ ಹೀಗೆ ವ್ಯಂಗ್ಯ ಮಾತಾಡ್ತಿರ್ರಿ, ಪಶ್ಚಿಮದಲ್ಲೇ ಹುಟ್ಟತಾನೆ. ಜಾನು ಕಾಫಿ ಮಾಡ್ಕೊಡ್ಲಾ? ಅಪ್ಪಯ್ಯ, ಸೂರ್ಯ ಪೂರ್ವದಲ್ಲಿ ಹುಟ್ಟೋನ ಪಶ್ಚಿಮದಲ್ಲಿ ಹುಟ್ಟೋನ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಮ್ಮ ಸೇವಾ ಕೌಂಟರ್ ಓಪನ್ ಮಾಡವ್ರೆ. ಸೇವೆ ಮಾಡೋ ಮನೋಬುದ್ಧಿ ಇದೆ ಅಂದ್ರೆ ಖಂಡಿತ ಮನ್ಸಲ್ಲಿ ಏನೋ ಸ್ಕೀಮ್ ಇದೆ. ನನಗೂ ಹಾಗೆ ಅನ್ಸುತ್ತೆ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ ವ್ಯಂಗ್ಯ ಮಾಡ್ತೀರಾ, ರೇಗಿಸ್ತೀರಾ, ಆಮೇಲೆ ಜಗಳಕ್ಕೆ ದಾರಿ ಮಾಡ್ಕೊಡ್ತೀರಾ? ಜಾನು, ನಿನ್ನೆ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಕಣೆ. ನಿನ್ ಮುಂದಿನ ಜೀವನದ ಬಗ್ಗೆ, ಸುಖ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಕಣೆ. ಅಂದ್ರೆ ನಾನ್ ನಾಳೆ ಬಿದ್ದು ಹೋಗೋ ಮರ, ನೀನ್ ಬೆಳೆಯೋ ಸಸಿ. ಚಿವುಟ್ಬಾರ್ದಲ್ವಾ? ನಾನು ಇವತ್ತಿರ್ತೀನಿ, ನಾಳೆ ಹೋಗ್ತೀನಿ. ನಿನ್ ಸಂತೋಷನೇ ನನ್ನ ಸಂತೋಷ ಕಣೆ. ನೀನ್ ಇಷ್ಟಪಟ್ಟ ಹುಡುಗನ್ನ ನಾನ್ ಬೇಡ ಅಂದ್ರೆ ತಪ್ಪಾಗತ್ತಲ್ವಾ? ಈ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಕಣೆ. ಶ್ರೀನಿಧಿ ನಿನ್ನನ್ನು ಪ್ರೀತಿಸ್ತಿದ್ದಾನೆ, ನೀನು ಶ್ರೀನಿಧಿನ ಪ್ರೀತಿಸ್ತಿದೀಯಾ. ನಿಮ್ಮಿಬ್ಬರ ಪ್ರೀತಿಗೆ ನಾನು ಅಡ್ಡಿ ಬರಲ್ಲ ಕಣೆ.